ಫ್ರೆಂಡ್ಸ್, ವೆಲ್ಕಮ್ ಟು ಆರು ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ನಿನ್ನೆ ವಿಡಿಯೋದಲ್ಲಿ ನಾನು ಪ್ಯಾಂಟ್ ಕಟಿಂಗ್ ಅನ್ನ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಟಾಪ್ ಕಟಿಂಗ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನೋಡಿ ಡಿಸೈನ್ ಇದೆ. ಈ ಡಿಸೈನ್ ಬಂದಾಗ ಯಾವ ರೀತಿ ನಾವು ನೆಕ್ ಅನ್ನ ತಗೊಂಡು ನಮ್ಮ ನೆಕ್ಗೆ ಶೇಪ್ ಅನ್ನು ತೆಗಿಯೋದು ಅನ್ನೋಂಥದ್ದು ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು. ಇದನ್ನ ತಿಳ್ಕೊಂಡ್ರೆ ನೀವು ಆರಾಮಾಗಿ ನೆಕ್ ಅನ್ನ ಫಿನಿಶಿಂಗ್ ಅನ್ನ ನೀಟಾಗಿ ಕೊಡ್ಬೋದು. ಈಗ ನೋಡಿ, ಈಗ ಎಲ್ಲ ನಾನು ಮಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಒಂದು ಪೀಸ್ ನೋಡ್ಬೋದು, 2 ಫೋಲ್ಡ್ ಮಾಡಿದ್ದೀನಿ. ಮೇಲ್ಗಡೆ 2 ಫೋಲ್ಡು. ಈಗ ನಾವು 1 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಕೆಳಗಡೆ ಪೀಸನ್ನು. ಮೇಲ್ಗಡೆ ಪೀಸು ರೆಡಿ ಇದೆ, ಇದನ್ನು ಫೋಲ್ಡ್ ಮಾಡೋ ಆಗಿಲ್ಲ. ಅದಕ್ಕೋಸ್ಕರ ನಾನು ಈ ಕೆಳಗಡೆ ಇರುವಂಥದ್ದನ್ನು ನಾನು 1 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಈಗ ನಮಗೆ ಅಗಲ ಬಂದು 10.5 ರೆಡಿ. ಅಗಲ ಬಂದು 10.5 ಇದೆ. ಮತ್ತು ಇನ್ನೊಂದು ಇದರಲ್ಲಿ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಮೇಲೆ ಡಿಸೈನ್ ಇದೆಯಲ್ಲ, ಈ ಡಿಸೈನು ಕೆಳಗಡೆ ಆ ಕಡೆನೂ ಅದೇ ಪಾಯಿಂಟ್ಗೆ ಬಂದು ಕೂರಬೇಕು. ನೋಡ್ಬೋದು, ಇದು ಅದೇ ಪಾಯಿಂಟ್ಗೆ ಬಂದು ಕೂರಬೇಕು. ಇದೊಂದನ್ನು ತಿಳ್ಕೊಂಡ್ರೆ ನೀವು ಈ ಡಿಸೈನ್ ಬಂದಾಗ ನೆಕ್ಕನ್ನು ನೀವು ಆರಾಮಾಗಿ ತೆಗಿಬೋದು. ನೋಡಿ, ಕರೆಕ್ಟಾಗಿ ಬಂದು ಕೂರಬೇಕದು. ಈ ರೀತಿ ನೀವು ಫೋಲ್ಡಿಂಗ್ ಮಾಡುವಾಗಲೇ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ನಾನು ಇಲ್ಲಿ 10.5ಗೆ ಒಂದು ಮಾರ್ಕನ್ನು ಮಾಡ್ಕೋತಿದ್ದೀನಿ. 10.5 ಇಂಚಿಗೆ ಒಂದು ಮಾರ್ಕು ಪ್ಲಸ್ 2 ಇಂಚ್. ಇಲ್ಲಿ ಪ್ಲಸ್ 2 ಇಂಚನ್ನು ಹಾಕೊಂಡಿದ್ದೀನಿ. ಲೆಂತ್ ಬಂದು ನಮಗೆ ಇದು 41.5 ಇದೆ. ನಮಗೆ ಮಾರ್ಜಿನೆಲ್ಲ ಹೋಗಿ 40 ಇಂಚಿಗೆ ಉದ್ದ ನಮಗೆ ಬರುತ್ತೆ. ಈಗ ಇಲ್ಲಿ ಶೋಲ್ಡರ್ ನೋಡಿ, ಬಿಡ್ತನ್ನೇ ಹೇಗೆ ಇಟ್ಕೋಬೇಕು ಅನ್ನೋದಾದರೆ, ಇಲ್ಲಿ ನಮಗೆ 12 ಇಂಚಿದೆ. ನಾವು ಇದನ್ನು 6 ಇಂಚ್ಗೆ ಇಟ್ಕೊಳ್ಳೋಣ. 6 ಇಂಚ್ಗೆ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ 2.5 ಇಂಚಿಗೆ ಇದೆ. ನಾವು 2.5 ಇಂಚಿಗೆ ಇಟ್ಕೊಬಿಟ್ರೆ ಫೋಲ್ಡಿಂಗ್ ಒಳಗಡೆಗೆ ಹೋಗೋದಿಲ್ಲ. ಹಾಗಾಗಿ ನಾವು ಇದಕ್ಕೆ ಈ ಅಳತೆಗೆ ನಾನು 2.25 ಇಂಚನ್ನು ಇಟ್ಕೋತೀನಿ. 2.25 ಇಂಚ್ ಇಟ್ಕೊಂಡಾಗ ನಮ್ಗೆ ಇಲ್ಲಿ ತೋರಿಸ್ತೀನಿ ನಾನು ಮಾರ್ಕ್ ಮಾಡಿ. ಮತ್ತು ಇಲ್ಲಿ ನಮಗೆ 4 ಇಂಚಿದೆ. ಆ ಕಡೆ ಕಾಲು, ಈ ಕಡೆ 1/4 ಇಂಚು ಹೋಗಿ ನಮಗೆ 3.5 ಇಂಚು ಬಿಡ್ತು ನಮಗೆ ಸಿಗುತ್ತೆ. ಪಟ್ಟಿ ನಮಗೆ ಸಾಕಾಗತ್ತೆ. ಜೊತೆಗೆ ಇಲ್ಲಿಂದ 6 ಇಂಚು 6 ಇಂಚು ನಮಗೆ ನೋಡಿ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. 6 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾರ್ಕನ್ನು ಮಾಡಿಕೊಂಡು ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕು, 1 ಇಂಚಿಗೆ ಒಂದು 1/2 ಇಂಚನ್ನು ಬಿಟ್ಟು ಒಂದು ಮಾರ್ಕು. ನೋಡಿ, 10.5 ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿಗೆ ಮಾರ್ಕನ್ನು ಮಾಡಿಕೊಂಡು ಅಲ್ಲಿಂದ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಮೇಲ್ಗಡೆಯಿಂದ ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಇದಾದ ನಂತರ ಇಲ್ಲಿಂದ ಕೆಳಗಡೆಗೆ ನಮಗೆ 14 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. 14 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 14 ಅಥವಾ 15 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಅಲ್ಲೊಂದು ಗೆರೆಯನ್ನು ಹಾಕೊಳ್ಳೋಣ. ಅಲ್ಲಿಂದ ಕೆಳಗಡೆಗೆ ನಮಗೆ 22 ಇಂಚಿಗೆ ನಾವು ಓಪನ್ ಬಿಡ್ತೀವಿ. ನೋಡಿ, ಸೈಡ್ ಓಪನ್ನು, ಸೈಡ್ ಸ್ಲಿಟ್ ಹೊಲಿಯುವಂಥದ್ದನ್ನು ನಾವು 22 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು 21ಕ್ಕೂ ಮಾಡ್ಕೋಬೋದು. ನಮಗೊಂದು ಸ್ವಲ್ಪ 1 ಇಂಚು ಕೆಳಗಡೆ ಬೇಕು ಅಂತಿರೋದ್ರಿಂದ ನಾವು 22 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈಗ ನಾವು ಇಲ್ಲಿ ಎಷ್ಟು ಇಡಬೇಕು? ಈಗ ಇಲ್ಲಿ 10.5 ಇಟ್ಟಿದ್ದೀವಿ ಅಂತಂದಾಗ ಇಲ್ಲಿ ನಮಗೆ 11 ಇಂಚನ್ನು ಇಟ್ಕೋಬೇಕಾಗತ್ತೆ. ಇಲ್ಲಿ 10.5, ಇಲ್ಲಿ ಕೆಳಗಡೆ ಜಾಸ್ತಿ ಇಡಬೇಕು. ಇಲ್ಲೇ ಮಧ್ಯೆ ಬಂದು ನಾವು 10 ಇಂಚ್ಗೆ, 11 ಅಲ್ಲ 10 ಇಂಚ್ಗೆ 1 ಇಂಚು ಕಡಿಮೆ ಮಾಡಿಕೊಂಡು ಇಲ್ಲಿ 10.5 ಇಟ್ಟಿದ್ದೀನಿ. ಇಲ್ಲಿ 10 ಇಂಚ್ಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು 12 ಇಂಚು ಸುತ್ತಳತೆ ಹಿಪ್ಪು ರೌಂಡ್ ಬರುತ್ತೆ ನೋಡಿ, ಇಲ್ಲಿ 12 ಇಂಚ್ಗೆ ನಾನು ಇಟ್ಕೊಂಡಿದ್ದೀನಿ. ಈಗ ಈ 3 ಪಾಯಿಂಟನ್ನು ನಾವು ಸೇರಿಸ್ಕೋಬೇಕು. ಈ 3 ಪಾಯಿಂಟನ್ನು ಸೇರಿಸ್ಕೊಳ್ಳೋಣ. ಮತ್ತು ಇಲ್ಲಿ 1 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು. ಏಕೆಂದರೆ ಸೈಡ್ ಸ್ಲಿಟ್ ಹೊಲಿಯೋದಕ್ಕೆ ನಮಗೆ ಬೇಕಾಗುತ್ತೆ. ಮತ್ತು ಇಲ್ಲೂ ಅಷ್ಟೇ 2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. 2 ಇಂಚು ಅಂದರೆ ನಾವು ಮಾರ್ಜಿನ್ ಬೇಕಂತ ಹೇಳಿರೋದ್ರಿಂದ ನಾವು 2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇದಿಷ್ಟು ನೀವು ತಿಳ್ಕೊಂಡ್ರೆ ಆರಾಮಾಗಿ
ಚೂಡಿದಾರ್ ಟಾಪ್ ಕಟಿಂಗನ್ನು ಮಾಡ್ಕೋಬೋದು. ಇಲ್ಲಿಗೆ ನಮಗೆ ಸ್ಲಿಟ್ ಬರುತ್ತೆ ಅಂದರೆ 1 ಇಂಚು ನಮಗೆ ಫೋಲ್ಡಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ. ಅದೇನೇ ಕಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಇದನ್ನು ಈ ರೀತಿ, ಇದು ಬ್ಯಾಕ್ ನಮಗೆ ಹಿಂದಿನ ಶೋಲ್ಡರ್ ಬರುತ್ತಲ್ಲ ಅದು, ಇದು ಫ್ರಂಟು. ಮತ್ತು ಇಲ್ಲಿ ಹಿಂದೆ ಬಂದ್ಬಿಟ್ಟು ನಾವು ಈಗ ಇದು ಎಷ್ಟಿದೆ ನೆಕ್ಕು ಡೆಪ್ತ್ ಎಷ್ಟಿದೆ ಅಂತ ನೋಡೋದಾದರೆ ಇಲ್ಲಿ 7.5 ಇಂಚ್ ಇದೆ. ನಾವು 7 ಕಾಲಿಗೆ ಇಟ್ಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಇಲ್ಲಿಗೆ ಫೋಲ್ಡಿಂಗ್ ಹೋಗುತ್ತೆ. ಮತ್ತು ಇಲ್ಲಿ ಕೆಳಗಡೆಯನ್ನು ನಾವು 7 ಇಂಚಿಗೆ ಇಟ್ಕೋತೀನಿ ನಾನು. 7 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಈಗ ನೋಡಿ ಇದು ಈ ರೀತಿ, ಇದು ಯಾವ ರೀತಿ ಶೇಪ್ ಇದೆಯಲ್ಲ ಆ ರೀತಿ ಬರ್ಕೊಂಡು ನೋಡಿ ಈ ರೀತಿ ಬರಬೇಕು. ಈ ರೀತಿ ಬಂದಾಗ ಕರೆಕ್ಟಾಗಿ ಫಿಟ್ಟಿಂಗು ನೀಟಾಗಿ ಬರುತ್ತೆ. ಹಾಗಿದ್ರೆ ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ಕೋತೀನಿ. ಸ್ವಲ್ಪ ಈ ರೀತಿ ಹೊರಗಡೆಗೆ ತಗೋಬೇಕು. ನಾವು ಸ್ಟಿಚಿಂಗಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟಿಂಗನ್ನು ಮಾಡ್ಕೋಬೇಕು. ನೋಡಿ ಇದಾಯಿತು. ಈಗ ನಾವು ಫ್ರಂಟು ಬ್ಯಾಕ್ ಎರಡನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಮತ್ತು ಇದು ಹೇಗೆ ನಾವು ಕರೆಕ್ಟಾಗಿದೆ ಅಂತ ತಿಳ್ಕೊಳ್ಳೋದು ಅಂತಂದರೆ ನೋಡಿ ಇಲ್ಲಿ 1/2 ಇಂಚು ನಮ್ಮ ಮಾರ್ಜಿನು ತೋರಿಸ್ಕೊಡ್ತೀನಿ. ಕರೆಕ್ಟಾಗಿ ಇರುತ್ತೆ. ಇದು 1/2 ಇಂಚ್ ಮಾರ್ಜಿನ್ ಹೋಯಿತು ಅಂತಂದರೆ ನಮಗೆ ನೋಡಿ ಕರೆಕ್ಟಾಗಿ 8.5 ಇಂಚು ಇಲ್ಲಿ ಕರೆಕ್ಟಾಗಿ ನಮಗೆ ಬರುತ್ತೆ. 8.5 ಇಂಚು ಇದನ್ನು ನೋಡಿಕೊಂಡ್ರೆ ಈ ರೀತಿ ಕಟಿಂಗನ್ನು ಮಾಡ್ಕೊಂಡು ಇಲ್ಲಿ ಈ ರೀತಿ ಸ್ಲಿಟ್ ಹೊಲಿಯೋ ಹತ್ರ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಇಲ್ಲಿ ಒಂದು ಮ್ಯಾಚನ್ನು ಮಾಡ್ಕೊಳ್ಳೋದು ನಾವು ಸ್ಲಿಟ್ ಹೊಲಿಯುವಾಗ ನಮಗೆ ಗೊತ್ತಾಗಲಿ ಅಂತೇಳಿ. ಸ್ಲಿಟ್ ಇಲ್ಲಿ 12 ಇಂಚ್ವರೆಗೂ ಬರುತ್ತೆ. ಇಲ್ಲಿ ನಾವು ಈ ರೀತಿ ಕಟ್ ಮಾಡಿಕೊಂಡ್ರೆ ಅದು ಫೋಲ್ಡಿಂಗ್ ಹೋಗುತ್ತೆ. ಇಷ್ಟೇ, ತುಂಬ ಈಸಿ ಇದು ಕಟಿಂಗ್ ಮೆಥಡು. ನೋಡಿ ತುಂಬಾ ಈಸಿಯಾಗಿ ಕಟಿಂಗನ್ನು ಮಾಡ್ಕೋಬೋದು. ಈಗ ಹಿಂದೆ ನೆಕ್ಕನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಹಿಂದೆ ನಮಗೆ ಬ್ರಾಡ್ ಬೇಕಂದರೆ ಬ್ರಾಡನ್ನು ತಗೊಳ್ಳೋದು, ಇಲ್ಲ ಅಂದರೆ ನಮಗೆ ಎಷ್ಟು ಬೇಕು ಅಷ್ಟನ್ನು ನೆಕ್ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅಷ್ಟನ್ನು ಕಟ್ ಮಾಡ್ಕೊಳ್ಳೋದು. ನೋಡಿ ಇಷ್ಟೇ. ಈಗ ಇಲ್ಲಿ ಫ್ರಂಟಲ್ಲಿ ಶೇಪ್ ತೆಗಿಬೇಕು. ನೋಡಿ ಇಲ್ಲಿ ಶೇಪನ್ನು ತಗೊಳ್ಳೋದು. ಇಷ್ಟು ಕೆಲಸ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಟಾಪ್ ಇಲ್ಲಿ ಸೈಡಲ್ಲಿ ಒಂದು ಮ್ಯಾಚ್ ಮಾಡ್ಕೋಬೇಕು. ಅಲ್ಲಿಗೆ ನಮಗೆ ಫಿಟ್ಟಿಂಗ್ ಬರಬೇಕು ಅಂತೇಳಿ ಮ್ಯಾಚ್ ಮಾಡ್ಕೊಳ್ಳೋದು. ನೋಡಿ ಇಲ್ಲೂ ಅಷ್ಟೇ, ಇದ್ರ ನ್ಯಾರದಲ್ಲಿ ನಾವು ಸ್ಟಿಚಿಂಗ್ ಮಾಡುವಾಗ ಗೊತ್ತಾಗುತ್ತೆ ಇಲ್ಲಿಗೆ ಬರಬೇಕು. ಇಲ್ಲ ಸ್ಟ್ರೈಟ್ ಹೊಲ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ, ಚೂಡಿದಾರಲ್ಲಿ ಶೇಪ್ ಬರೋದಿಲ್ಲ. ಹಾಗಾಗಿ ಅಲ್ಲೆಲ್ಲ ಒಂದೊಂದು ಮ್ಯಾಚನ್ನು ಮಾಡ್ಕೋಬೇಕು. ಇಷ್ಟು ನಮಗೆ ಚೂಡಿದಾರ್ ಟಾಪ್ ಕಟಿಂಗು. ಈಗ ಸ್ಲೀವ್ಸ್ ಕಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಮಾರ್ಜಿನ್ನ ಒಂದು 1/2 ಇಂಚನ್ನು ಬಿಟ್ಟು ನೀಟಾಗಿ ಏರುಪೇರು ಇರೋದನ್ನು ನೀಟಾಗಿ ಕಟ್ ಮಾಡಿ ತೆಗೆದು ಬಿಡಬೇಕು. ಫಸ್ಟು ಸ್ಟೆಪ್ಪು ಇದನ್ನು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಈಗ ನೋಡಿ ನಮಗೆ ಲೆಂತ್ ಬಂದು ಇಲ್ಲಿ 1/2 ಇಂಚು ಮಾರ್ಜಿನಿಗೆ ಬಿಡೋಣ. ಇಲ್ಲಿ 9 ಒಟ್ಟು ನಮಗೆ 10 ಇಂಚ್ ಇಟ್ಕೊಳ್ಳೋಣ. ಮಾರ್ಜಿನ್ ಸೇರಿ ನಮಗೆ ಮೇಲ್ಗಡೆ ಮಾರ್ಜಿನ್ 1/2 ಇಂಚ್ ಹೋಗಬೇಕು. 10 ಇಂಚನ್ನು ಇಟ್ಕೊಳ್ಳೋಣ. ಕೆಳಗಡೆ ಫ್ರಿಲ್ ಬರುತ್ತೆ, ಅದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು. ಇಲ್ಲಿ ಬಂದು 6 ಇಂಚು ನಮಗೆ 6 ಇಂಚು ಸ್ಲೀವ್ಸ್ ಲೂಸ್ ಬಂದು 6 ಇಂಚನ್ನು ಇಟ್ಕೊಳ್ಳೋಣ. ಈಗ ಇಲ್ಲಿಗೆ ಗೆರೆಯನ್ನು ಹಾಕೋಬೇಕು. ಗೆರೆಯನ್ನು ಹಾಕ್ಕೊಂಡು ನೋಡಿ ಕೆಳಗಡೆ ಡೌನ್ ಎಷ್ಟು ತಗೋಬೇಕು ಅಂದರೆ ನಾವು ಇದಕ್ಕೆ 3.5 ಇಂಚನ್ನು ಡೌನಿಂಗನ್ನು ತಗೋಬೇಕು. ಇಲ್ಲಿ ನಮಗೆ ಬಿಡ್ತೆ ಎಷ್ಟು 9.5 ಇದೆ. ಈಗ ಡೌನಿಂಗ್ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಈಗ ನೋಡ್ಬೋದು ಈಗ ಇಲ್ಲಿ ಎಷ್ಟಿದೆ 3.5 ಅಂದರೆ 1.25 ಒಂದು ಮಾರ್ಕನ್ನು ಇಲ್ಲಿ ಮಾಡ್ಕೋತೀನಿ. ಮತ್ತು ಇಲ್ಲಿಂದ
ನೋಡಿ ಇಲ್ಲಿ 8 ಇಂಚ್ಗೆ ಒಂದು ಇಲ್ಲಿ ಮಾರ್ಕು, ಇಲ್ಲಿಂದ ಇಲ್ಲಿಗೆ 8 ಇಂಚು, ಈ 8 ಇಂಚಲ್ಲಿ 4 ಇಂಚು, 4 ಇಂಚ್ಗೆ ಒಂದು ಮಾರ್ಕು, ಮತ್ತು ಇಲ್ಲಿಂದ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಪುನಃ ಇಲ್ಲಿ 3.5 ಇದೆ ನೋಡಿ, 1.25 ಒಂದು ಮಾರ್ಕನ್ನು ಹಾಕೊಂಡಾಗ ಇಲ್ಲಿ 1 ಇಂಚ್ವರೆಗೂ ಕಟಿಂಗ್ ಇಲ್ಲ. ಈ ಮೂರು ಪಾಯಿಂಟನ್ನು ಸೇರಿಸಿದಾಗ ನಮಗೆ ನೋಡಿ ಈ ರೀತಿ 3 ಪಾಯಿಂಟನ್ನು ಈ ರೀತಿ ನೀಟಾಗಿ ಬರ್ಕೋಬೇಕು. ಕರ್ವ್ ಸ್ಕೇಲ್ನಾರು ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಮಾರ್ಕನ್ನು ಮಾಡ್ಕೋಬೋದು. ನೋಡಿ ಇಲ್ಲಿ 2 ಇಂಚ್ಗೆ ನಾವು ಮಾರ್ಜಿನ್ ಬಿಟ್ಟಿದ್ದೀನಿ. ಇಷ್ಟು ನಮಗೆ ಮಾರ್ಜಿನು ಕರೆಕ್ಟಾಗಿ ಎಲ್ಲೂ ಪೀಸ್ ಕಟ್ತಾ ಇರೋ ರೀತಿ ನಮಗೆ ಇಲ್ಲಿ ಸ್ಲೀವ್ಸ್ ಸಿಗುತ್ತೆ. ಈಗ ಇಲ್ಲಿ ಸೈಡಿಂದ ಕಟ್ ಮಾಡ್ಕೊಳ್ಳೋಣ. ಈ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ತೆಗೆದು ಇಲ್ಲಿಂದ ಕಟಿಂಗನ್ನು ಮಾಡ್ಕೊಳ್ಳೋಣ. ಈಗ ಇಲ್ಲಿ 2 ಇಂಚು ನಾವು ಬಿಟ್ಟಿದ್ವಲ್ಲ, ಇಲ್ಲಿಗೊಂದು ನ್ಯಾಚ್ ಮಾಡ್ಕೊಳ್ಳೋಣ. ಪುನಃ ಇಲ್ಲೊಂದು ನ್ಯಾಚನ್ನು ಮಾಡ್ಕೋಬೇಕು. ಮಾಡ್ಕೊಂಡಾದ ನಂತರ ಒಂದು 1/2 ಇಂಚಷ್ಟು ಈ ರೀತಿ ಕಟಿಂಗನ್ನು ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿರುವಂಥ ಸ್ಲೀವ್ಸು ನಮಗೆ ಸಿಗುತ್ತೆ. ಈಗ ನೋಡ್ಬೋದು ಎಷ್ಟು ನೀಟಾಗಿ ಚೂಡಿದಾರ್ ಸ್ಲೀವ್ಸು. ಇಲ್ಲಿಗೆ ನಮಗೆ ಫ್ರಿಲ್ಸ್ ಬರುತ್ತೆ ಕೆಳಗಡೆಗೆ. ಎಲ್ಲ ಒಟ್ಟು 10-10.5 ಇಂಚ್ಗೆ ಬಂದು ಎಂಡಾಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ, ಮಿಸ್ ಮಾಡದೆ ಎಲ್ಲ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಾ, ಈಗ ಫುಲ್ಲು ವಿಡಿಯೋ ನೋಡೋದ್ರಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ. ಈ ಚೂಡಿದಾರ್ ಟಾಪು ಮತ್ತು ನೋಡಿ ಚೂಡಿದಾರ್ ಟಾಪ್ ಮತ್ತು ಸ್ಲೀವ್ಸ್ ಎಲ್ಲ ರೆಡಿಯಾಗಿದೆ. ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.